ಸೊ ಕೊಡುತ್ತಾರೆ, ಅದಕ್ಕೊಂದಿಷ್ಟು ಅವಕಾಶ ಇರುತ್ತೆ. ಹೈ ಸೆಕ್ಯೂರಿಟಿ ಸೆಲ್ನಿಂದಲೇ ಕುಟುಂಬಸ್ಥರಿಗೆ ದೂರವಾಣಿ ಕರೆಯನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ 5 ನಿಮಿಷ ಮಾತನಾಡಿದ್ದಾರಂತೆ ದರ್ಶನ್ ಅವರು. ಚಾರ್ಜ್ ಶೀಟ್ ಬೆನ್ನಲ್ಲೇ ಜಾಮೀನಿಗೆ ಅರ್ಜಿ ಸಲ್ಲಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ವಕೀಲರ ಜೊತೆಗೆ ಸಂಪರ್ಕದಲ್ಲಿ ಆರೋಪಿ ದರ್ಶನ್ ಅವರು ಇರೋದು, ಈಗ ಕೊಲೆ ಆರೋಪಿ ದರ್ಶನ್. ಸೊ ಹಾಗಾಗಿ ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಆದ ನಂತರ ಬೇಲ್ ಅಪ್ಲಿಕೇಶನ್ ಹಾಕಬೇಕಲ್ವಾ, ಜಾಮೀನು ಅರ್ಜಿ. ಆ ನಿಟ್ಟಿನಲ್ಲಿ ಈಗ ಒಂದಿಷ್ಟು ಮಾತುಕತೆಗಳಿರುತ್ತೆ, ಹೇಗೆ ಯಾವ ರೀತಿಯಾಗಿ, ಆಮೇಲೆ ನೀವು ಕೊಟ್ಟಂಥ ಹೇಳಿಕೆಗಳು ಏನಿದೆ ಅದರಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ ಇಲ್ವಾ, ಅಥವಾ ಅದೇ ರೀತಿಯಾಗಿರೋದಾ, ಇವೆಲ್ಲವೂ ಕೂಡ ವಕೀಲರು ಗೈಡ್ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಅಮರೇಶ್ ಇದ್ದಾರೆ. ಅಮರೇಶ್, ಪ್ರತಿಯೊಬ್ಬ ಕೈದಿಗೂ ಕೂಡ ಅದೊಂದು ಹಕ್ಕಿರುತ್ತೆ, ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡೋಕ್ಕೆ ವಾರದಲ್ಲಿ ಇಂತಿಷ್ಟು ಸಮಯ ಅಂತ ಹೇಳಿ, ಅಥವಾ ಒಂದು ಟೈಮು ಏನೋ ಒಂದು ಟೈಮ್ ಕೊಡ್ತಾರೆ ಅದಕ್ಕೆ ಫಿಕ್ಸ್ ಆಗಿ. ಸೊ ಅದೇ ರೀತಿ ದರ್ಶನ್ಗೂ ಕೂಡ ಈಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವತ್ತು ಅವರ ಪತ್ನಿ ಜೊತೆಗೆ ಮಾತನಾಡಿದ್ದನ್ನು ಹೊರತುಪಡಿಸಿದರೆ ದೂರವಾಣಿಯಲ್ಲಿ ಇವತ್ತೇ ಅವರು ಮಾತನಾಡಿದ್ದ ಅಂತ. ಹೌದು ಅರುಣ್, ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಂದ್ರೆ ಪ್ರತಿಯೊಂದು ಜೈಲಿನಲ್ಲೂ ಕೂಡ ಆ ರೀತಿ ಕೈದಿಗಳಿಗೆ ವ್ಯವಸ್ಥೆ ಇರುತ್ತೆ. ಅಂದ್ರೆ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಲ್ಯಾಂಡ್ಲೈನ್ ಏನಿರುತ್ತೆ ಅದ್ರ ಮೂಲಕ ಅವ್ರ ಕುಟುಂಬಸ್ಥರಿಗೆ ವಾರಕ್ಕೆ 2 ಬಾರಿ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ. ಅದರ ಭಾಗವಾಗಿ ದರ್ಶನ್ ಅವರು ಸಹಿತ ಜೈಲಾಧಿಕಾರಿಗಳ ಬಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಕಳೆದ ವಾರವಷ್ಟೇ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೆ ಮಾತನಾಡಿದ್ರು. ಅಂದ್ರೆ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಯಾವಾಗ ವಿಜಯಲಕ್ಷ್ಮಿ ಅವರ ಜೊತೆ ದರ್ಶನ್ ಅವರು ಮಾತಾಡಿದ್ರು, ಮಾರನೇ ದಿನನೇ ವಿಜಯಲಕ್ಷ್ಮಿ ಮತ್ತು ಅವ್ರ ಸಹೋದರ ದಿನಕರ್ ತೂಗ್ದೀಪ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿದ್ರು. ಮತ್ತೆ ಇವತ್ತು ದರ್ಶನ್ ಅವರು ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಮಾತನಾಡಿದರೆ, ಹೀಗಾಗಿ ಬಹುತೇಕ ನಾಳೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವ್ರ ತಾಯಿ ಇಬ್ಬರು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಏನು ಒಂದಿಷ್ಟು ಸಾಕ್ಷಿಗಳು ಮತ್ತು ಸ್ವಯಂ ಹೇಳಿಕೆಗಳೇನು ಈಗಾಗಲೇ ದಾಖಲಾಗಿದೆ, ಅದರ ಭಾಗವಾಗಿ ಚರ್ಚೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ ಈಗಾಗಲೇ ಎಲ್ಲಾ ಅಂಶಗಳು ಅವರಿಗೆ ಸಿಕ್ಕಿದ್ರು ಸಹಿತ ಇದುವರೆಗೂ ಅಂದ್ರೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಬಹುತೇಕ ನಾಳೆ ಅವರ ಪತ್ನಿ ಬಂದಾದ್ಮೇಲೆ ಮತ್ತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ, ಕಾನೂನು ಪ್ರಕ್ರಿಯೆ ಬಗ್ಗೆ ಕೂಡ ಒಂದಿಷ್ಟು ಡಿಸ್ಕಷನ್ ಆಗುತ್ತೆ. ಅದಾದ್ಮೇಲೆ ಸಾಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿಸ್ಕಷನ್ ಆಗುತ್ತೆ. ಅದಾದ್ಮೇಲೆ ಅವರು ಮತ್ತೆ ಬೇಲ್ಗೆ ಅರ್ಜಿ ಹಾಕಬಹುದು. ಮತ್ತೊಂದು ಕಡೆ ಇರುವಂತಹ ಮಾಹಿತಿಯ ಪ್ರಕಾರ ದರ್ಶನ್ ಅವರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲು ಒಗ್ಗಿ ಬರ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಬೆಂಗಳೂರಿಗೆ ಹತ್ತಿರದಲ್ಲಿರುವಂತಹ ಒಂದು ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಈಗಾಗಲೇ ಏನು ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ದರ್ಶನ್ ಅವರು ಅವ್ರ ಪತ್ನಿ ಜೊತೆಗೆ ಮಾತನಾಡಿದ್ರು. ಈಗ ಆ ಒಂದು ಪ್ರಿಸನ್ ಕಾಲ್ ಸಿಸ್ಟಮ್ ವ್ಯವಸ್ಥೆನ ದರ್ಶನ್ ಅವರು ಇರುವಂತಹ ಹೈ ಸೆಕ್ಯೂರಿಟೀಸ್ ಎಲ್ಲ ಮುಂಭಾಗದಲ್ಲಿ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಯಾಕಂದ್ರೆ ಕಳೆದ ವಾರವಷ್ಟೇ ದರ್ಶನ್ ಅವರು ಅವ್ರ ಪತ್ನಿ ಜೊತೆಗೆ ಮಾತನಾಡಿದಂತ ಸಂದರ್ಭದಲ್ಲಿ ಏನು ಸಾಮಾನ್ಯ ಕೈದಿಗಳಿರುವಂತಹ ಬ್ಯಾರಕ್ನ ಪಕ್ಕದಲ್ಲಿರುವ ಒಂದು ಸಭಾಂಗಣದಲ್ಲಿ ಒಂದು ಪ್ರಿಸನ್ ಕಾಲ್ ಸಿಸ್ಟಮ್ ವ್ಯವಸ್ಥೆ ಇತ್ತು, ಅಲ್ಲಿಂದನೇ ಮಾತಾಡ್ಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದ್ರೆ ಆ ಸಂದರ್ಭದಲ್ಲಿ ದರ್ಶನ್ ಅವರು ಅವ್ರ ಪತ್ನಿ ಜೊತೆಗೆ ಮಾತನಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸಾಕಷ್ಟು ನ್ಯೂಸೆನ್ಸ್ಗಳು ಕ್ರಿಯೇಟ್ ಆಗಿತ್ತು. ಅಂದ್ರೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಕೈದಿಗಳು ದರ್ಶನ್ ಅವರು ನೋಡ್ಲಿಕ್ಕೋಸ್ಕರ ಸಾಕಷ್ಟು ರೀತಿಯಿಂದ ಹಾತೊರೆತಿದ್ರು ಮತ್ತು ಅಲ್ಲಿ ಒಂದಿಷ್ಟು ಗಲಾಟೆಗಳು ಕೂಡ ಆಯ್ತು ಅನ್ನುವಂತ ಮಾಹಿತಿ ಸಿಕ್ಕಿತ್ತು. ಇದೇ ಕಾರಣಕ್ಕೋಸ್ಕರ ಇವತ್ತು ಅವರಿರುವಂತಹ ಹೈ ಸೆಕ್ಯೂರಿಟೀಸ್ ಎಲ್ಲ ಮುಂಭಾಗದಲ್ಲಿ ಈ ರೀತಿಯ ಪ್ರಿಸನ್ ಕಾಲ್ ಸಿಸ್ಟಮ್ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಅಲ್ಲಿಂದನೇ ದರ್ಶನ್ ಅವರು ಇವತ್ತು ಅವ್ರ ಪತ್ನಿ ಜೊತೆಗೆ ಮಾತನಾಡಿದ್ರೆ ಬಹುತೇಕ ದರ್ಶನ್ ಅವರು ಹೇಳಿರುವಂತದ್ದು ಆದಷ್ಟು ಬೇಗ ಬನ್ನಿ ಜೈಲಿಗೆ ಮಾತನಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಅವರ ಪತ್ನಿ ಮತ್ತು ತಾಯಿ ನಾಳೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರುವಂತ ಸಾಧ್ಯತೆ ಇದೆ ಅರುಣ್. ಓಕೆ ಅಮರೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.